ಸುಮನ ಇಲ್ಲಿರೋ ವಿಷಯ ನಿನಗೆ ಹೇಗೆ ಗೊತ್ತು ನನ್ಗೆ ಅರ್ಥ ಆಗ್ತಿಲ್ಲ. ಅವಳಿಗೋಸ್ಕರ ನೀನು ಅಲ್ಲಿಂದ ಇಲ್ಲಿಗೆ ಬರೋ ಅವಶ್ಯಕತೆ ಏನಿತ್ತು ವಾಣಿ? ಅಂದ್ರೆ ಅಕ್ಕ, ನಮ್ಮ ತಂದೆ ತಯಾರಿಸಿರೋ ಮದ್ದನ್ನು ಕೊಡಕ್ಕೆ ಈ ಊರಿಗೆ ಬಂದಿದ್ದೆ. ನೀವು ಇಲ್ಲಿಗೆ ಬಂದಿದ್ದೀರಾ ಅಂತ ಗೊತ್ತಾಯ್ತು. ಸುಮನ ನನಗೆ ಚಿಕ್ಕ ವಯಸ್ಸಿಂದ ಫ್ರೆಂಡ್ ಅಲ್ವಾ, ಅವಳಿಗೆ ಮದುವೆ ಆದ್ಮೇಲೆ ನನಗೆ ಸಿಕ್ಕಿಲ್ಲ, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಸರಿ ಅಕ್ಕ, ಬಸ್ಸಿಗೆ ಟೈಮ್ ಆಗ್ತಿದೆ, ಹೊರಡ್ತೀನಿ. ಸರಿ. ನೈನಿ, ಹೇಳಿ ಯಜಮಾನ್ರೆ. ನೈನಿ, ಮನೇಲಿ ಪೂಜೆ ಇವತ್ತಾ ನಾಳೆನಾ? ಚೆನ್ನಾಗಿ ಹೇಳಿದ್ರಿ ಯಜಮಾನ್ರೆ. ಒಂದ್ ಕಡೆ ಪೂಜೆಗೆ ಸಂಬಂಧಪಟ್ಟ ಎಲ್ಲ ತಯಾರಿ ನಡೀತಿದ್ರೆ ಪೂಜೆ ಇವತ್ತ ನಾಳೆನಾ ಅಂತ ಕೇಳ್ತಿದ್ದೀರಲ್ಲ, ಇಷ್ಟಕ್ಕೂ ಈ ಅನುಮಾನ ಯಾಕೆ ಬಂತು ನಿಮ್ಗೆ? ಯಾಕಂದ್ರೆ ನಮ್ಮ ಮೇಡಮ್ ಅವರು ಇನ್ನೂ ರೆಡಿ ಆಗದೆ ಹಾಗೆ ಇದೆಯಲ್ವಾ, ಅದಕ್ಕೆ ಆ ರೀತಿ ಕೇಳಿದೆ. ಕೆಲ್ಸ ಇದೆ ಯಜಮಾನ್ರೆ, ಅದಕ್ಕೆ ಸ್ವಲ್ಪ ತಡ ಆಯ್ತು. ಸೀರೆ ಕೂಡ ಕೈಯಲ್ಲೇ ಇದೆ, ಚಕ ಅಂತ 10 ನಿಮಿಷದಲ್ಲಿ ತಯಾರಾಗಿ ಬಂದ್ಬಿಡ್ತೀನಿ. ಹೇ, ಹಲೋ 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 ಹಲೋ. ಈ ಸೀರೆ ಉಟ್ಕೋತೀಯಾ? ಹೌದು ಯಜಮಾನ್ರೆ. ನೈನಿ, ಈ ಪೂಜೆಲಿ ನನ್ನ ಹೆಂಡತಿ ಎಲ್ಲರಿಗಿಂತ ಸ್ಪೆಷಲ್ ಆಗಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ಬೇಕು ಅಂತ ನಿನ್ಗೋಸ್ಕರ 10 ಶಾಪ್ಗಳನ್ನ ತಿರುಗಾಡಿ ಅದ್ಭುತವಾದ ಸೀರೆ ತಂದ್ಕೊಟ್ಟೆ ನಿನಗೆ. ನೀನು ಆ ಸೀರೆನ ಉಟ್ಕೊಳ್ಳೋದು ಬಿಟ್ಟು ಈ ಸೀರೆ ಉಟ್ಕೋತೀನಿ ಅಂತ ಹೇಳ್ತಿದೀಯಲ್ಲ, ಹಾ? ಅಂದ್ರೆ ಯಜಮಾನ್ರೆ, ಅದು ಆ ಸೀರೆನ ನಾನು ಸುಮ್ಮನ ಕೊಟ್ಬಿಟ್ಟೆ. ಹೇ, ಏನೋ ಆ ಸೀರೆನ ನಿನ್ ತಂಗಿ ಕೊಟ್ಯಾ? ಹೌದು ಯಜಮಾನ್ರೆ. ಏನ್ ನೀನು ಆ ಸೀರೆನ ನಿನಗೋಸ್ಕರ ನಾನು ಎಷ್ಟು ಕಷ್ಟಪಟ್ಟು ತಗೊಂಬಂದೆ ಅಂತ ನಿನಗೆ ಗೊತ್ತಲ್ವಾ? ಹಾ, ನೀನು ಉಟ್ಕೊಡೋದು ಬಿಟ್ಟು ಅವಳು ಕೊಡೋದ್ರಲ್ಲಿ ಏನು ಅರ್ಥ ಹೇಳೋ? ಅಂದ್ರೆ ಸುಮನೆಗೆ ಸೀರೆ ತುಂಬಾ ಇಷ್ಟ ಆಯ್ತಂತೆ ಯಜಮಾನ್ರೆ, ನನಗೆ ಕೊಡು ಅಂತ ಕೇಳಿದ್ಲು. ತಂಗಿ ಕೇಳಿದಾಗ ಕೊಡೋದ್ರಲ್ಲಿ ತಪ್ಪಿಲ್ಲ, ಆದರೆ ಆ ಸೀರೆನ ನಿನಗೋಸ್ಕರ ನಾನು ತಂದಿದ್ದೀನಿ ಅಂತ ಹೇಳಬೇಕು ತಾನೆ. ಕೇಳಿದ ತಕ್ಷಣ ಕೊಟ್ಬಿಡೋದಾ? ನನ್ನ ತಂಗಿಗೆ ಅರ್ಥ ಮಾಡ್ಕೊಳಕ್ಕಿಂತ ಬೇಕಾದನ್ನ ಅವಳಿಗೆ ತಗೊಳ್ಳೋದೇ ಮುಖ್ಯ. ನನ್ನ ತಂಗಿ ಬೇಜಾರು ಮಾಡ್ಕೊಂಡ್ರೆ ನಂಗೆ ನೋಡೋಕ್ಕಾಗಲ್ಲ. ಅದಕ್ಕೆ ಚಿಕ್ಕ ವಯಸ್ಸಿಂದನೂ ಅವಳು ಏನು ಕೇಳಿದ್ರು ತಕ್ಷಣ ಕೊಟ್ಬಿಡ್ತೀನಿ ಹೊರತು ಯಾಕೆ ಏನು ಅಂತ ಕೇಳಲ್ಲ. ನಿಮ್ಮ ಬೇಜಾರ್ಗೆ ನಾನು ಕಾರಣ ಆಗಿರೋದ್ರಿಂದ ನನ್ನ ಕ್ಷಮಿಸ್ಬಿಡಿ ಯಜಮಾನ್ರೆ. ಆದರೆ ಸುಮನ ನನಗೆ ತಂಗಿ ಮಾತ್ರ ಅಲ್ಲ, ಮಗಳು ಕೂಡ. ಮಗು ಖುಷಿನೇ ಅಲ್ವಾ ತಾಯಿ ಖುಷಿ. ಒಂದು ಕಡೆ ತುಂಬ ನೋವಾಗ್ತಿದೆ, ಇನ್ನೊಂದು ಕಡೆ ತುಂಬ ಹೆಮ್ಮೆನೂ ಆಗ್ತಿದೆ. ಯಜಮಾನ್ರೆ, ಹೌದು ನೈನಿ, ನಾನು ಎಷ್ಟೋ ಪ್ರೀತಿಯಿಂದ ತಂದಿರೋ ಸೀರೆನ ನೀನು ಉಟ್ಕೊಳ್ಳಿಲ್ವಲ್ಲ ಅನ್ನೋ ಒಂದು ನೋವು. ನನ್ನ ಹೆಂಡತಿ ಅವಳಿಗೋಸ್ಕರ ಕಲ್ದೆ ಬರೀ ಇನ್ನೊಬ್ಬರ ಸಂತೋಷಕ್ಕೋಸ್ಕರ ಬದುಕ್ತಿದ್ದಾಳೆ ಅಂತ ನನಗಂತೂ ತುಂಬ ಹೆಮ್ಮೆ ಆಗ್ತಿದೆ. ಸರಿ, ಬೇಗ ರೆಡಿಯಾಗ. ಅಕ್ಕ, ಕೇಳಿಸ್ತಿದೆ. ನಾನೇನ್ ಕಿವುಡಿ ಅಲ್ಲ, ಹೇಳು. ನಾನು ಹೇಗಿದ್ದೀನಿ? ನಿಂತ್ಕೊಂಡಿದ್ಯಾ? ಬಾ, ನಾನ್ ಕೇಳಿದ್ದು ನಿಂತಿದ್ದೀನೋ ಕೂತಿದ್ದೀನೋ ಅಂತಲ್ಲ. ಈ ಸೀರೆಲಿ ಒಡವೆ ಹಾಕೊಂಡು ನಾನ್ ಕೋಟ್ಯಾಧೀಶ್ವರ ತರ ಕಾಣಿಸ್ತಿದ್ದೀನಲ್ವಾ? ನಿನಗ್ ಬೇಕಾಗಿರೋ ಆನ್ಸರ್ ಇದು. ಡೈರೆಕ್ಟ್ ಆಗಿ ಈ ಡೈಲಾಗ್ನೇ ಹೇಳ್ಬೋದಿತ್ತಲ್ಲ. ಮೂಗೆಲ್ಲಿ ಅಂತಂದ್ರೆ 3 ಊರ್ನ ಹುಡುಕ್ದಂಗೆ ಸುತ್ತಿ ಬೆಳೆಸಿ ಯಾಕೆ ಮಾತಾಡ್ತಿದ್ಯಾ? ಅಬ್ಬಾ, ಜೋಕ್ ಮಾಡೋದ್ ಹಾಗಿರ್ಲಿ, ಆದ್ರೆ ನೋಡಕ್ಕೆ ನನ್ನ ಕೋಟ್ಯಾಧೀಶ್ವರ ಅಂತ ಅನ್ಕೋತಾರಲ್ಲ. ನೋಡಿದ್ರೆ ಮಾತ್ರ ಅಲ್ಲ, ಹೇಳಿದ್ರು ಅನ್ಕೊಳ್ಳಲ್ಲ. ಯಾಕಕ್ಕ ಪಟ್ಟಂತ ಹೀಗೆ ಹೇಳ್ಬಿಟ್ರಿ? ಯಾಕಂದ್ರೆ ಈ ಸೀರೆಗೆ 10,000, ಈ ಡೈಮಂಡ್ಸ್ ಎಲ್ಲದಕ್ಕೂ 1 ಲಕ್ಷ, ಅಂದ್ರೆ 1,10,000 ಆಗತ್ತೆ. ಅಂದ್ಮೇಲೆ ಕೋಟ್ಯಾಧೀಶ್ವರು ಅಂತ ಹೇಗ್ ಅನ್ಕೋತಾರೆ? ಅಯ್ಯೋ, ಇವಳಿಗೆ ಹೀಗ್ ಅರ್ಥ ಆಯ್ತಾ? ನನ್ ಕರ್ಮ.
ವಿಶಾಲ್ ನೈನಿ ಇಂದು ಬಂದಿಲ್ವಲ್ಲ? ನಾನ್ ಹೋಗಿ ಕರ್ಕೊಂಡ್ ಬರ್ತೀನಿ ಅತ್ತೆ. ಬೇಡ ತಡಿಯಮ್ಮ, ನೀನೇನಾದ್ರೂ ಹೋದ್ರೆ ವಾಪಸ್ ಬರಕ್ಕೆ 2 ದಿನ ಆಗುತ್ತೆ. ವಿಕ್ರಾಂತ್, ನೀನ್ ಹೋಗ್ಬಾ. ಓಕೆ ದೊಡ್ಡಮ್ಮ. ಅಲ್ಲಿ ನೋಡಿ ಬರ್ತಿದ್ದಾರೆ. ಅಕ್ಕ, ಆ ನೈನಿ ಎಷ್ಟು ಒಳ್ಳೆವಳು ಅಷ್ಟೇ ಮಂಡಿ. ಏನಾದರೂ ಅನ್ಕೊಂಡ್ರೆ ಅದನ್ನ ಸಾಧಿಸೋವರೆಗೂ ಬಿಡಲ್ಲ. ನೋಡ್ತಾ ಇದ್ರೆ ಫಿಂಗರ್ ಪ್ರಿಂಟ್ ಸಿಗೋವರೆಗೂ ಇಲ್ಲಿಂದ ಹೋಗಲ್ಲ ಅಂತ ಕಾಣಿಸುತ್ತೆ. ನೀನೇ ಏನಾದರೂ ಮಾಡಿ ಅವ್ರನ್ನ ಇಲ್ಲಿಂದ ಹೋಗೋ ಹಾಗೆ ಮಾಡಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಮಗೆ ಪ್ರಾಬ್ಲಮ್ ಆಗುತ್ತಕ್ಕ. ಏಯ್, ಬೇರೆಯವ್ರನ್ನ ಪ್ರಾಬ್ಲಮಿಗೆ ತಳ್ಳೋದೇ ಹೊರತು ಅದರಲ್ಲಿ ಸಿಕ್ಕಾಕೊಳ್ಳೋದು ಇತ್ತಿಲೋತ್ತಮನಿಗೆ ಗೊತ್ತಿಲ್ಲ. ಪೂಜೆ ಆದ ತಕ್ಷಣನೇ ಇಲ್ಲಿಂದ ಹೊರಡ್ತಿದ್ದೀವಿ. ಅದಕ್ಕೆ ಆಲ್ರೆಡಿ ಪ್ಲ್ಯಾನ್ ಎಲ್ಲ ಮಾಡಿಬಿಟ್ಟಿದ್ದೀನಿ. ನನ್ನ ಮಗ ಸೊಸೆ ಸೀತಾರಾಮನ್ ಥರ ಶಿವಪಾರ್ವತಿ ಥರ ನೋಡೋದಿಕ್ಕೆ ಮುದ್ದಾಗಿದ್ದಾರೆ. ನನ್ನ ದೃಷ್ಟಿನೇ ತಾಗೋ ಥರ ಇದೆ. ಈ ಥರ ನಾಟಕ ಮಾಡೋದ್ರಲ್ಲಿ ನೀನು PhD ಮಾಡಿದ್ಯಾಕ್ಕ? ಕಂದ, ಸೊಸೆ ಅಂದ್ರೆ ಮನೆಗ್ ಸೌಭಾಗ್ಯ ಅಂತ ಹೇಳ್ತಾರೆ. ಆ ಮಾತು ಅಕ್ಷರಶಃ ನಿಜ ಅಂತ ನಮ್ ನಯನಿ ಪ್ರೂವ್ ಮಾಡಿದ್ಲು. ನಿನ್ ಜೀವನಕ್ಕೆ ನಮ್ ಮನೆಗೆ ಸಾಕ್ಷಾತ್ ಅದೃಷ್ಟ ದೇವತೆ ಕಾಲಿಟ್ಲು ಕಂದ. ನೈನಿ ಅಂದ್ರೆ ಉರಿದ್ ಬೀಳೋ ನಮ್ಮ ಅತ್ತೆ ಹೀಗ್ ಹೊಗಳ್ತಿದ್ರೆ ಆಶ್ಚರ್ಯ ವಿಚಿತ್ರ ಎರಡೂ ಆಗ್ತಿದೆ. ಒಳ್ಳೆ ವ್ಯಕ್ತಿ ತರ ಚೆನ್ನಾಗಿ ಆಕ್ಟ್ ಮಾಡ್ತಿದ್ದಾರೆ. ಅದಕ್ಕೆ ಜೋರಾಗೆ ಹೇಳ್ಬಿಟ್ನಾ? ಸಾರಿ. ಗುಡ್ ಮಾರ್ನಿಂಗ್, ನಮಸ್ಕಾರ. ಅಯ್ಯೋ ಸಾರಿ ಅತ್ತೆ. ನಾನಿ, ದೊಡ್ಡಮ್ಮನ ಹತ್ರ ಆಶೀರ್ವಾದ ತಗೊಳ್ಳೋಣ ನಡಿ. ಪುರೋಹಿತ್ರೆ, ಅಕ್ಷತೆ ಕೊಡಿ. ಕೆಟ್ಟ ದೃಷ್ಟಿ ಯಾವುದು ನಿಮ್ಮ ಮೇಲೆ ಬೀಳ್ಬಾರ್ದು, ಯಾವ ತೊಂದ್ರೆನೂ ಬರಬಾರ್ದು. ಮಕ್ಕಳು ಮರಿ ಜೊತೆ 100 ಕಾಲ ಸಂತೋಷವಾಗಿರಿ. ಎದ್ದೇಳಿ. ನಾನಿ, ಅಪ್ಪ ಅಮ್ಮನ ಆಶೀರ್ವಾದ ತಗೊಳ್ಳೋಣ ಬಾ. ನನ್ನ ಆಯಸ್ಸು ತಗೊಂಡು ಒಳ್ಳೆ ಮಕ್ಕಳನ್ನು ಪಡೆದು 100 ವರ್ಷ ಸಂತೋಷವಾಗಿರಿ. ಎದ್ದೇಳಿ. ನೀವಿಬ್ರು ಯಾವತ್ತೂ ಹೀಗೆ ಸಂತೋಷವಾಗಿರ್ಬೇಕು. ನಿಮ್ಮಮ್ಮ ಖುಷಿಯಲ್ಲಿ ಹೇಗೆ ಆಶೀರ್ವಾದ ಮಾಡಬೇಕು ಅನ್ನೋದೇ ಮರ್ತೋಗಿದ್ದಾಳೆ. ಹೌದಕ್ಕ, ನಿಜಾನೇ. ಖುಷಿಯಲ್ಲಿ ನನಗೆ ಗೊತ್ತಾಗ್ಲಿಲ್ಲ. ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ ಅನ್ನೋದು ಎಷ್ಟು ನಿಜಾನೋ, ನಾನ್ ನಿಮ್ಮಿಬ್ಬರನ್ನ ದೂರ ಮಾಡ್ತೀನಿ ಅನ್ನೋದು ಕೂಡ ಅಷ್ಟೇ ನಿಜ. ಅಮ್ಮ, ದೇವ್ರ ಪೂಜೆ ಯಾರ ಕೈಲಿ ಮಾಡಿಸ್ಬೇಕು ಅಂತ ಇದ್ದೀರಾ? ಪುರೋಹಿತ್ರೆ, ನಮ್ಮ ಮನೇಲಿ ಯಾವುದೇ ಪೂಜೆ ಆದರೂ ಶುಭ ಕಾರ್ಯ ಆದರೂ ನಮ್ಮಮ್ಮ ತಿಲೋತ್ತಮ ಅಮ್ಮನೇ ಎಲ್ಲನೂ ಮಾಡೋದು. ಮನೆ ಬದಲಾಗ್ಬೋದು, ಆದರೆ ಸಂಪ್ರದಾಯ ಮಾತ್ರ ಬದಲಾಗಲ್ಲ ಅನ್ಕೋತಿದ್ದೀನಿ. ಮಾಮ್, ಕೂತ್ಕೊಳ್ಳಿ. ತಿಲೋತ್ತಮ, ನಿಂತ್ಕೋ. ನೀನಿವತ್ತು ಈ ಪೂಜೆ ಮಾಡೋಕೆ ಸಾಧ್ಯ ಇಲ್ಲ. ದೊಡ್ಡಮ್ಮ, ಏನಾಯ್ತು ದೊಡ್ಡಮ್ಮ? ದೇವರ ಪೂಜೆ ಮಾಡಬೇಕಾಗಿರೋದು ನಿಮ್ಮಮ್ಮ ಅಲ್ಲ. ಒಳ್ಳೇದು ಕೆಟ್ಟದು ಏನೇ ಆದ್ರೂ ನಮ್ಮೆಲ್ಲರಿಗೂ ದೊಡ್ಡವರು ಅಂತ ಇರೋದು ನಮ್ ಕತ್ತೆ. ಸಾರಿ ನಮ್ಮತ್ತೆ. ಪೂಜೆ ಆಗ್ಲಿ ಪ್ರಸಾದ ಆಗ್ಲಿ ಅತ್ತೆನೇ ಮಾಡೋದು. ಅಂದ್ರೆ ಅವ್ರು ಎಲ್ಲ ಮುತುವರ್ಜಿ ತಗೊಂಡು ಮಾಡ್ತಾರೆ. ನೀವ್ ಬೇಡ ಅಂತ ಹೇಳ್ತಿದ್ದೀರಾ, ಹಾಗಾದ್ರೆ ಈ ಪೂಜೆನ ಯಾರು ಮಾಡ್ತಾರತ್ತೆ?
ನಯನಿ, ಏನು ನನ್ ತಂಗಿ ನೈನಿನಾ? ಅದೇ ಅಲ್ವಾ ಹೇಳಿದ್ದು? ಕನ್ನಡ ಅರ್ಥ ಆಗಲ್ವಾ? ಮತ್ತೆ ಯಾಕೆ ಕೇಳ್ತೀಯ? ಆಹಾ, ಅರ್ಥ ಆಗ್ಲಿಲ್ಲ ಅಂತ ಅಲ್ಲ ಅತ್ತೆ, ಶಾಕ್ ಅಲ್ಲಿ ಕೇಳಿದ್ದು. ಏನ್ ದೊಡ್ಡಮ್ಮ ನೀವು ಹಾಗೆ ಹೇಳ್ತಿದ್ದೀರಾ? ದೇವ್ರ ಪೂಜೆ ಅಮ್ಮ ಯಾಕೆ ಮಾಡಬಾರ್ದು ಹೇಳಿ ದೊಡ್ಡಮ್ಮ. ಯಾಕಂದ್ರೆ ಇದು ಗಾಯತ್ರಿ ದೇವಿ ಮನೆ. ಈ ಮನೆಯಲ್ಲಿ ದೇವ್ರ ಪೂಜೆ ಅಂತ ನಡೆದ್ರೆ ಅದು ನಿಮ್ಮಮ್ಮ ಗಾಯತ್ರಿ ದೇವಿ ಕೈಯಲ್ಲೇ ನಡಿಬೇಕು. ಇಲ್ಲ ಅಂದ್ರೆ ತನ್ನ ಸೊಸೆ ನಿನ್ ಹೆಂಡತಿ ನೈನಿ ಕೂತು ಪೂಜೆ ಮಾಡಬೇಕು. ಅದನ್ ಬಿಟ್ಟು ಬೇರೆ ಯಾರು ಕೂತು ಪೂಜೆ ಮಾಡೋ ಹಾಗಿಲ್ಲ. ದೊಡ್ಡಮ್ಮ ಹಾಗಲ್ಲ ಮಾಮ್. ಸಿಟಿಲಿ ಪದ್ಧತಿಗಳು ಬೇರೆ. ಅದು ನಿಮ್ಮಮ್ಮ ಕಟ್ಸಿರೋ ಮನೆ, ಇದು ನಿಮ್ಮಮ್ಮ ಹುಟ್ಟಿದ ಮನೆ. ಕೃಷ್ಣನ್ ತರ ಕೊಳಲುದಿದ್ ಮಾತ್ರಕ್ಕೆ ಎಲ್ರೂ ಕೃಷ್ಣ ಆಗಲ್ಲ. ಅದೇ ತರ ನೀನು ಅಮ್ಮ ಅಂತ ಕರೆದ್ರು ಎಲ್ರೂ ಗಾಯತ್ರಿ ದೇವಿ ಆಗಲ್ಲ ವಿಶಾಲ್. ಆ ಸ್ಥಾನನ ಯಾರೂ ತುಂಬಕ್ಕಾಗಲ್ಲ. ಆ ಜಾಗದಲ್ಲಿ ಗಾಯತ್ರಿ ದೇವಿ ಆಶೀರ್ವಾದ ಇರೋ ನಯನಿ ಮಾತ್ರನೇ ಕೂತ್ಕೋಬೇಕು. ಅದು ಹಾಗಲ್ಲ ದೊಡ್ಡಮ್ಮ. ಇರ್ಲಿ ವಿಶಾಲ್, ಅಕ್ಕ ಹೇಳಿದ್ದು 100ಕ್ಕೆ 100ರಷ್ಟು ಸತ್ಯ. ಆ ಸಂಪ್ರದಾಯವನ್ನ ನಾವು ಗೌರವಿಸ್ಬೇಕು, ಪಾಲಿಸ್ಬೇಕು. ಹಾಗಿದ್ದಾಗ ದೇವಿ ಪೂಜೆ ನಾನ್ ಮಾಡಿದ್ರೇನೋ ನಯನೆ ಮಾಡಿದ್ರೇನೋ ಎಲ್ಲ ಒಂದೇ ಅಲ್ವಾ? ಪೂಜೆ ಮಾಡ್ತಿರೋದು ನನ್ ಸೊಸೆನೆ ಅಲ್ವಾ? ನಯನಿ, ನೀನ್ ಕೂತ್ಕೋ ಅಮ್ಮ. ಅದ್ ಹಾಗಲ್ಲ ಅಮ್ಮೋರೆ, ಈ ಸಲ ನಿಮ್ ಕೈಯಿಂದನೇ ಪೂಜೆ ನಡೀಲಿ. ನಯನಿ, ನೀನ್ ಇವತ್ತಿಲ್ಲಿ ದೇವಿ ಪೂಜೆ ಮಾಡಿದ್ರೆ ಮೇಲಿಂದ ಗಾಯತ್ರಿ ಅಕ್ಕ ನೋಡಿ ತುಂಬಾ ಸಂತೋಷ ಪಡ್ತಾರೆ. ಅವರನ್ನ ಸಂತೋಷ ಪಡಿಸೋ ಜವಾಬ್ದಾರಿ ಸೊಸೆಯಾಗಿ ನಿನ್ ಮೇಲಿದೆ. ಕೂತ್ಕೋ ಅಮ್ಮ. ವಿಶಾಲ್, ನೈನಿ ಕೂತ್ಕೊಳ್ಳಿ. ಪುರೋಹಿತ್ರೆ, ಪೂಜೆ ಶುರು ಮಾಡಿ. ಅಮ್ಮ, ಗಣಪತಿ ಫೋಟೋ ಕೊಡಿ. ಪುರೋಹಿತ್ರೆ, ಈಗ ಕೇಳಿದ್ರೆ ಎಲ್ಲಿಂದ ತಂದ್ಕೊಡೋದು? ಹಳೆ ಫೋಟೋ ಆದ್ರೂ ಪರವಾಗಿಲ್ಲಮ್ಮ, ಮನೇಲಿರೋ ಫೋಟೋನೇ ಕೊಡಿ. ಮನೇನ ಕ್ಲೀನ್ ಮಾಡಿದಾರ್ ಪುರೋಹಿತ್ರೆ. ಮನೆಯಲ್ಲಿ ಗಣಪತಿ ಫೋಟೋ ಇಲ್ದೇ ಇರ್ಬೋದು. ಹಾಗಲ್ಲಮ್ಮ, ಪೂಜೆಯಲ್ಲಿ ಯಾವುದೇ ವಿಘ್ನ ಬರಬಾರ್ದು ಅಂತ ಗಣಪತಿ ಫೋಟೋ ಇದ್ರೆ ಒಳ್ಳೇದು ಅನಿಸ್ತು. ಅಮ್ಮ, ಹಳೆ ಫೋಟೋನೆಲ್ಲ ಟ್ರಂಕಲ್ಲಿಟ್ಟಿದೀವಮ್ಮ, ಅದರಲ್ಲಿ ಗಣಪತಿ ಫೋಟೋ ಇರಬೇಕು. ನಾನು ತಗೊಂಡ್ ಬರ್ತೀನಿ. ರಂಗಣ್ಣ, ನಾನೇ ಹೋಗಿ ತಗೊಂಡ್ಬರ್ತೀನಿ. ಆಯ್ತಮ್ಮ. ನೈನಿ, ಏನಕ್ಕ? ಇನ್ನೊಂದು ರೂಮಲ್ಲಿ ಗಣೇಶನ್ ಫೋಟೋ ಸಿಕ್ಕಿದೆ. ಈಗ ನೀನ್ ಬಾ. ಸರಿ. ನಡೀರಿ. ಪರಶುಮಾವ, ಜಾಗ ಬಿಡಿ. ಓಂ ಗಣನಾಂ ತ್ವಾ
गणपतिं हवामहे कविं कवीनामुपमस्रवस्तमं ज्येष्ठराजं ब्रह्मणां ब्रह्मणस्पत आनशृण्वन्नोतिभिस्सेदसादनं महागुरवे नमः। गुरुर्ब्रह्मा गुरुर्विष्णुः गुरुदेवो महेश्वरः गुरुर्साक्षात् परब्रह्म तस्मै श्रीगुरवे नमः। महासरस्वत्यै नमः। ಅಮ್ಮ, ದೇವ್ರಂದ್ರೆ ಒಂದು ನಂಬಿಕೆ, ಧೈರ್ಯ. ಒಂದೊಳ್ಳೆ ಕೆಲ್ಸಕ್ಕೆ ನಿಂತಾಗ ನೀನ್ ಯಾವಾಗ್ಲೂ ಜೊತೆಲಿರ್ತೀಯ ಅನ್ನೋ ಧೈರ್ಯ. ನಾನೀಗ ಅದೇ ಭರವಸೆ, ನಂಬಿಕೆ ಮೇಲಿದ್ದೀನಿ. ಗಾಯತ್ರಿ ಅಮ್ಮೋರ್ ಹೆಬ್ಬೆಟ್ ಗುರುತು ಎಲ್ಲಿದೆ ಅಂತ ಗೊತ್ತಾಗೋ ಹಾಗೆ ಮಾಡು. ಅಮ್ಮವ್ರನ್ನ ಸಾಯಿಸಿರೋ ದುಷ್ಟ್ರು ಯಾರು ಅಂತ ಗೊತ್ತಾಗೋ ಹಾಗೆ ಮಾಡಮ್ಮ. यस्यां हिरण्यं विन्देयं गामश्वं पुरुषानहम् अश्वपूर्वामृतमद्यां हस्तिनादप्रबोधिनीं श्रियं देवीमुपह्वये श्रीर्मा देवी जुषतां कां सोऽस्मितां हिरण्यप्राकारामार्द्रां ज्वलन्तीं तृप्तां तर्पयन्तीं पद्मे स्थितां पद्मवदनां तामिहोपह्वये श्रियं चन्द्रां प्रभासां यशसा ज्वलन्तीं श्रियं लोके देवजुष्टामुदारां तां पद्मिनीं शरणमहं प्रपद्ये ऐर्मे लक्ष्मी ऐर्मे नश्यतां त्वां वृणे